ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಗ್ನೇಚರ್ ಮಿಸ್ಮ್ಯಾಚ್ ಆಗಿದ್ದರೆ ಕೇಸನ್ನು ಹಾಕ್ಬೋದಾ ಅನ್ನುವ ಹಲವಾರು ಬಾರಿ ಈ ಪ್ರಶ್ನೆ ಉದ್ಭವ ಆಗ್ತಾ ಇರ್ತದೆ. ಚೆಕ್ಕನ್ನು ನೀಡಿರ್ತಾರೆ, ಆ ಚೆಕ್ಕಲ್ಲಿ ಸಹಿ ಸರಿಯಾಗಿರಲ್ಲ ಅಥವಾ ಬ್ಯಾಂಕಿಗೆ ಅದನ್ನ ಪ್ರೊಡ್ಯೂಸ್ ಮಾಡಿದಾಗ ಸೈನ್ ಸರಿ ಇಲ್ಲ ಅಂತ ಹೇಳ್ಬೋದು, ಅಥವಾ ಮಿಸ್ಮ್ಯಾಚ್ ಆಗ್ತಾಯಿದೆ, ಅದು ಡಿಫ್ರೆಂಟ್ ಇದೆ. ಅಂದರೆ ಚೆಕ್ಕಿಗೆ ಮಾಡಿರುವಂಥ ಸೈನು ಮತ್ತು ಅಲ್ಲಿ ಬ್ಯಾಂಕ್ನಲ್ಲಿ ಇರುವಂಥ ಅವರ ಡಾಕ್ಯುಮೆಂಟಲ್ಲಿ ಇರುವಂಥ ಸಿಗ್ನೇಚರ್ ವೇರಿಯೇಷನ್ಸ್ ಇದೆ, ಡಿಫ್ರೆನ್ಸ್ ಇದೆ ಅಂಥೇಳಿ ಕೆಲವೊಂದು ಬಾರಿ ಚೆಕ್ಕು ಡಿಸ್ಮಿಸ್ ಆಗುತ್ತೆ, ಅಂದರೆ ಡಿಸಾನರ್ ಆಗುತ್ತೆ. ಸೊ ಹಾಗಾಗಿ ಅವರು ರಿಜೆಕ್ಟ್ ಮಾಡಿದಂಥ ಬ್ಯಾಂಕ್ನವರು ಇದು ಮಾಡಿದಂಥ ಚೆಕ್ಕನ್ನು ಆ ಒಂದು ಎಂಡರ್ಸ್ ಮೇಲೆ ಕೇಸನ್ನು ಫೈಲ್ ಮಾಡ್ಬೋದಾ ಅನ್ನೋದಕ್ಕೆ ಸಂಬಂಧಿಸಿದಂತೆ ಜಮ್ಮು ಕಾಶ್ಮೀರ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಅಂಶವನ್ನು ಪೂರ್ತಿ ಡೀಟೇಲ್ಸನ್ನು ಮುಂದೆ ನೋಡೋಣ. ನಮ್ಮ ಒಂದು ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸ್ಟಾಪ್ ಪೇಮೆಂಟ್ ಆಗ್ಬೋದು, ಅಥವಾ ಅಲ್ಲಿ ಇನ್ಸಫಿಷಿಯೆಂಟ್ ಫಂಡ್ ಅಂತಿರ್ಬೋದು. ಈ ಒಂದು ವಿಚಾರಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ನಾನು ಮಾಡಿದ್ದೇನೆ. ಸೊ ಮಿಸ್ಮ್ಯಾಚ್ ಸಂಬಂಧಿಸಿದಂತೆ ವಿತ್ ಜಡ್ಜ್ಮೆಂಟನ್ನು ಇದರಲ್ಲಿ ಕೋಟ್ ಮಾಡ್ತಾ ಇದ್ದೇನೆ. ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆಯೇ ಮಿಸ್ಮ್ಯಾಚ್ ಆದಂಥ ಒಂದು ಚೆಕ್ಗೆ ಸಂಬಂಧಿಸಿದಂತೆ ಕೇಸನ್ನು ಹಾಕ್ಬೋದಾ ಅನ್ನೋದಾದರೆ ಹಾಕ್ಬೋದು. ಮಿಸ್ಮ್ಯಾಚ್ ಆಗಿರೋವಂಥದ್ದು ಕೂಡ ಎನ್ ಎ ಆ್ಯಕ್ಟ್ನ ಸೆಕ್ಷನ್ 138ನಲ್ಲಿ ಅಟ್ರಾಕ್ಟಿವ್ ಆಗುತ್ತೆ. ಅಂದರೆ ಆ್ಯಸ್ ಎ ಇನ್ಸಫಿಷಿಯೆಂಟ್ ಫಂಡ್ ಅಂತಲೇ ಅದನ್ನು ಕೂಡ ಕೌಂಟ್ ಮಾಡ್ಕೊಳ್ಳೇಕಾಗತ್ತೆ. ಸೊ ಹಾಗಾಗಿ ಏಕೆಂದರೆ ಅವರು ಸಿಗ್ನೇಚರನ್ನು ಸೈನನ್ನು ಮಾಡಿ ಕೊಡಬೇಕಾದ್ರೆ, ಚೆಕ್ಕನ್ನು ಕೊಡಬೇಕಾದ್ರೆ, ಸೊ ಅವರು ಮಿಸ್ಮ್ಯಾಚನ್ನು ಅವರೇ ಮಾಡಿದರೆ ಅದಕ್ಕೆ ಚೆಕ್ಕನ್ನು ತೊಗೊಂಡವರು ಹೊಣೆಗಾರರಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಅವ್ರದ್ದೇ ಒನ್ ಆಫ್ ದಿ ಡಿಫಾಲ್ಟ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಸ್ಟಾಪ್ ಪೇಮೆಂಟ್ ಆಗಿರಲಿ, ಮಿಸ್ಮ್ಯಾಚ್ ಆಗಿರಲಿ, ಅಥವಾ ಅಕೌಂಟ್ ಕ್ಲೋಸ್ ಆಗಿರಲಿ, ಈ ರೀತಿಯಲ್ಲಿ ಯಾವುದೇ ಒಂದು ಬಂದರೂ ಕೂಡ ಎನ್ ಎ ಆ್ಯಕ್ಟ್ನ ಸೆಕ್ಷನ್ 138ನ ಅಡಿಯಲ್ಲಿ ಅದು ಇನ್ಸಫಿಷಿಯೆಂಟ್ ಫಂಡ್ ಅಂತಲೇ ಕೌಂಟ್ಗೆ ತೊಗೋಬೇಕಾಗತ್ತೆ. ಸೊ ಹಾಗಾಗಿ ಇನ್ಸಫಿಷಿಯೆಂಟ್ ಫಂಡ್ ಅಂತ ಕೌಂಟ್ಗೆ ತೊಗೊಂಡ್ಮೇಲೆ ಎನ್ ಎ ಆ್ಯಕ್ಟ್ನ ಸೆಕ್ಷನ್ 138ಅಲ್ಲಿ ಚೆಕ್ ಬೌನ್ಸ್ ಕೇಸನ್ನು ಫೈಲ್ ಮಾಡ್ಬೋದಾಗಿರುತ್ತೆ. ಆ್ಯಸ್ ಎ ಲೀಗಲಾಗಿ ಏನು ನೋಟಿಸನ್ನು ಅವ್ರು ಕೊಡಬೇಕು, ನೋಟಿಸನ್ನು ಕೊಟ್ಟು ಅನಂತರದಲ್ಲಿ ಅವರು ಅಮೌಂಟನ್ನು ಇನ್ ಟೈಮ್ ಒಳಗಡೆ ಕೊಡಲಿಲ್ಲ ಅಂತಂದರೆ ಕೇಸನ್ನು ಫೈಲ್ ಮಾಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರ ಆ್ಯಂಡ್ ಲಡಾಖ್ ಹೈಕೋರ್ಟ್ ಏನಿದೆ, ಇದು ಒಂದು ಮಹತ್ವದ ತೀರ್ಪನ್ನು ಮೊಹಮ್ಮದ್ ಸಫಿ ವಾನಿ ವರ್ಸಸ್ ನೂರ್ ಮೊಹಮ್ಮದ್ ಖಾನ್ ಈ ಒಂದು ಪ್ರಕರಣದಲ್ಲಿ ಇತ್ತೀಚೆಗೆ ಮಹತ್ವದ ತೀರ್ಪನ್ನು ನೀಡಿದೆ. ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ.